ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಶ್ ಮಾಡ್ತಾ ಇರುವಂಥ ನಮಸ್ಕಾರಗಳು. ಹೋದವಾರ ಅಂದರೆ ಪಾರ್ಟ್ 1 ವೀಡಿಯೋದಲ್ಲಿ ನಿಮಗೆ ಕುವೆಂಪುರವರ ಸಮಾಧಿ ಮತ್ತು ಪೂರ್ಣಚಂದ್ರ ತೇಜಸ್ವಿಯವರ ಸಮಾಧಿಯನ್ನು ತೋರಿಸಿದೆ. ಈ ವಾರ ಅಂದರೆ ಪಾರ್ಟ್ 2 ವೀಡಿಯೋ, ಇವಾಗೇನು ನೋಡ್ತಾ ಇದ್ದೀರಾ ಇದು ಪಾರ್ಟ್ 2 ವೀಡಿಯೋ. ಪಾರ್ಟ್ 2 ವೀಡಿಯೋದಲ್ಲಿ ಕವಿ ಮನೆ ಅಂದರೆ ಕುವೆಂಪುರವರ ಮನೆಯನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಆ ಮನೆಯನ್ನು ನೋಡೋಕ್ಕಿಂತ ಮುಂಚೆ ಪೂರ್ಣಚಂದ್ರ ತೇಜಸ್ವಿಯವರ ಅಂದರೆ ಅವರ ಚರಿತ್ರೆ ಬಗ್ಗೆ ಸ್ವಲ್ಪ ತಿಳ್ಕೊಂಬರೋಣ. ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ, ಸೆಪ್ಟೆಂಬರ್ 8, 1938ರಂದು ಪೂರ್ಣಚಂದ್ರ ತೇಜಸ್ವಿಯವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎನ್ನುವಲ್ಲಿ ಜನಿಸ್ತಾರೆ. ತಂದೆ ಕುವೆಂಪು, ತಾಯಿ ಹೇಮಾವತಿ. ಇವರ ಶಿಕ್ಷಣದ ಬಗ್ಗೆ ನೋಡೋದಾದರೆ, ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಮುಗಿಸಿ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿ MA ಪದವಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸುತ್ತಾರೆ. ನಂತರ ಇತರ ಬರಹಗಾರರಂತೆ ಅಧ್ಯಾಪಕ ವೃತ್ತಿಯನ್ನು ಬಯಸದೆ ತನ್ನ ಹುಟ್ಟೂರಾದ ಮಲೆನಾಡಿಗೆ ಬಂದು ಕೃಷಿಯನ್ನು ಮಾಡುವ ಮಹತ್ವದ ನಿರ್ಧಾರವನ್ನು ಮಾಡ್ತಾರೆ. ಜೊತೆಗೆ ಇವರಿಗೆ ಬರಹ, ಸಾಹಿತ್ಯ, ಛಾಯಾಚಿತ್ರಗ್ರಹಣ ಹಾಗೂ ಬೇಟೆಯಾಡುವುದರಲ್ಲಿ ಕೂಡ ಆಸಕ್ತಿ ಇತ್ತು. ನಂತರ ಇವರು ರಾಜೇಶ್ವರಿ ಎನ್ನುವರನ್ನು ಪ್ರೀತಿಸಿ ಮದುವೆಯಾಗ್ತಾರೆ. ಇವರು ಬರೆದಂಥ ಸಾಹಿತ್ಯಗಳಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಮುಡಿಗೇರಿಸಿಕೊಂಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿಯವರು ಏಪ್ರಿಲ್ 5, 2007ರಂದು ಮೂಡುಗೆರೆಯಲ್ಲಿ ಮಧ್ಯಾಹ್ನ ಸರಿಸುಮಾರು 2 ಗಂಟೆಗೆ ಹೃದಯಾಘಾತದಿಂದ ಇಹಲೋಕವನ್ನು ತ್ಯಜಿಸುತ್ತಾರೆ. ಇದಿಷ್ಟು ಪೂರ್ಣಚಂದ್ರ ತೇಜಸ್ವಿಯವರ ಬಗ್ಗೆ. ಹಾಗಾದರೆ ಬನ್ನಿ, ಕವಿ ಮನೆ ಒಳಗಡೆ ಏನಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ, ಅಲ್ಲಿಂದ ನಡ್ಕೊಂಡು ಬಂದಮೇಲೆ ಇಲ್ಲಿ ಕವಿ ಮನೆಗೆ ಹೋಗುವಂಥ ಒಂದು ಕಾಲ್ದಾರಿ ಇದೆ. ಮೇನ್ ರೋಡ್ ಇರೋದು ಆ ಕಡೆ, ನಾನು ಆವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಅಲ್ಲಿ. ಇದು ಇಲ್ಲಿ ಕವಿಶೈಲ ನೋಡಿಕೊಂಡು ಡೈರೆಕ್ಟಾಗಿ ಹೋಗುವಂಥ ಒಂದು ಕಾಲ್ದಾರಿ. ಇದರಲ್ಲೇ ಮುಂದೆ ಹೋಗ್ತಿದ್ದೀವಿ. ಅಲ್ಲಿ ಎದುರುಗಡೆ ನೋಡ್ಬೋದು 2-3 ಪಿಲ್ಲರ್ಸ್ ಥರ ಅದೇ ಥರದ ಕಂಬಗಳನ್ನು ನೋಡ್ಬೋದು ಇಲ್ಲೆಲ್ಲ. ಈ ರಸ್ತೆ ನೋಡಿ ಎಷ್ಟು ಚೆನ್ನಾಗಿದೆ. ಗುರುಗಳ ನೋಡ್ಬೋದು, ಇಲ್ಲಿಂದ ಒಳಗಡೆ ಬಂದರೆ ಒಂದು ಎತ್ತಿನ ಗಾಡಿ ಇದೆ. ಮತ್ತು ಇದೇ ಥರದ ಎಲ್ಲ ಒಂದು ಹಳೆ ಐಟಮ್ಸು ಎಲ್ಲ ಇಟ್ಟಿದ್ದಾರೆ. ನೋಡಿ, ಇದು ನಮ್ಮ ಕಡೆ ಗೊರ್ಬು ಅಂತಾರೆ. ಅಂದರೆ ಮಳೆ ಬರ್ತಿರುವಾಗ ಇದನ್ನು ಹಾಕ್ಕೊಂಡು ಹೋಗ್ತಾರೆ. ಕಂಬಳಿ ಏನಿದೆ ಅದೇ ಥರದ್ದು, ಯಾವ್ದು ಮರ, ಎಲೆಯಲ್ಲಿ ಮಾಡಿರುವಂಥದ್ದು, ಎಲೆ ಮತ್ತು ಬಿದಿರನ್ನ ಯೂಸ್ ಮಾಡಿಕೊಂಡು. ಕೆಳಗಡೆ ಏನಿದೆ ಅದೇನಿದೆ ಅದು ಮೀನು ಹಿಡಿಯುವಂಥದ್ದು. ಅಲ್ಲೇ ಬರೆದಿದ್ದಾರಲ್ಲ, ಮೀನು ಹಿಡಿಯುವ ಸಲಕರಣೆ. ಕಬ್ಬಿಣದ ನೇಗಿಲು, ನೊಗ, ಇಲ್ಲೊಂದು ನೇಗಿಲಿದೆ, ಮರದ ನೇಗಿಲು. ಅದು ಮೇಲಿದ್ದ ಪಾರ್ಟಿಗೆ ನೊಗ ಅನ್ನೋದು, ಊಟಿ ನೊಗ ಅಂತಿತ್ತಲ್ಲ. ಇದು ಭತ್ತದ ಗೂಡು. ಇದು ಬಿಡಿ ಅಡಿಕೆ ಬುಟ್ಟಿ ಮೇಲಿರೋದು, ಕೆಳಗಿರೋದು ಗೊತ್ತಿಲ್ಲ. ತಡಿಗೆ ಪಣತ, ಅಕ್ಕಿ ಗಿಕ್ಕಿ ಸ್ಟೋರ್ ಮಾಡಿ ಇಡೋದು. ಮರದ ಪಣತ.
ಇದು ಕೂಡ ಭತ್ತವನ್ನು ಸ್ಟೋರ್ ಮಾಡಿ ಇಡ್ತಾಯಿದ್ರು ಇದರಲ್ಲಿ. ಬಳಪದ ಕಲ್ಲಿನ ಗಡಿಗೆ, ಬಳಪದ ಕಲ್ಲಿನ ಬಾಣಿ. ಇದು ಎಂಥದ್ದು ಮಗ, ಗ್ರೈಂಡರ? ಅಡಿಕಲ್ಲಲ್ಲ ಮರ ಅಲ್ಲ. ಗುರುಗಳ ದಯವಿಟ್ಟು ಕ್ಷಮಿಸಿ, ಕವಿ ಮನೆ ಒಳಗಡೆ ಯಾವುದೇ ರೀತಿಯ ವಿಡಿಯೋ ಅಥವಾ ಫೋಟೋಗಳನ್ನು ತೆಗೆಯೋ ಹಾಗಿಲ್ಲ. ಹಾಗಾಗಿ ಒಳಗಡೆ ಏನಿದೆ ಅನ್ನೋದನ್ನು ನೀವು ಇಲ್ಲಿಗೆ ಬಂದು ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಆಲ್ರೆಡಿ ನೀವೇನಾದರೂ ಈ ಪ್ಲೇಸ್ಗೆ ಬಂದಿದ್ದರೆ ಏನಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ಮನೆ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಶುಭವಾಗಲಿ.